ಸರ್, ಗುಡುಚಿ ಆಯುರ್ವೇದ ಹಾಸ್ಪಿಟಲ್ ಕೂತಾಗ ನಾನು ಪೇಷಂಟ್ಸ್ ಮಾತಾಡ್ಸಿದ್ರೆ ಬೆಂಗಳೂರಿಂದ ಇರ್ತಾರೆ, ಇಷ್ಟು ದೂರ ಯಾರು ಬರ್ತಾರಪ್ಪ ಅನ್ಕೊಂಡಿದ್ದೆ. ಬಟ್ ಎಲ್ಲ ದೂರದಿಂದನೇ ಬಂದಿದ್ರು. ಉಡುಪಿ, ಮಂಗಳೂರು, ಹುಬ್ಳಿ, ಬೆಳಗಾವಿ ಈ ತರ ಒಬ್ಬೊಬ್ರು ಒಂದೊಂದು ಊರಿಂದ ಹೇಳಿದ್ರು. ಇಲ್ಲಿಂದ ಬಂದು ಟ್ರೀಟ್ಮೆಂಟ್ಸ್ ತಗೊಳ್ತಾರ ಅಂತ ಒಂದ್ ರೀತಿ ಆಶ್ಚರ್ಯ ಆಯ್ತು. ಅದಷ್ಟೇ ಅಲ್ಲದೆ ಇವಾಗ ದೂರದ ಊರಲ್ಲಿ ಇರೋರು ಬರಕ್ಕೆ ಆಗಲ್ಲ ಅನ್ನೋರ್ಗೆ ಏನಾದ್ರೂ ವ್ಯವಸ್ಥೆಗಳಿದ್ಯಾ? ಅವ್ರ ಮನೆಯಲ್ಲೇ ಕುತ್ಕೊಂಡು ಡಯಾಬಿಟಿಸ್ ರಿವರ್ಸಲ್ ಮಾಡ್ಕೊಳ್ಬಹುದಾ? ಸಾಧ್ಯ ಇದೆಯಾ? ಖಂಡಿತವಾಗಿಯೂ. ಇನ್ಫ್ಯಾಕ್ಟ್ ಹೈದರಾಬಾದಲ್ಲಿ ಕೂತ್ಕೊಂಡು ಒಂದು ಸ್ಟೋರಿ ಹೇಳ್ತೀನಿ. ಗಂಡ ಹೆಂಡತಿ, ಸೊ ಬೇಸಿಕಲಿ ಅವ್ರದ್ದು 25th anniversary ಇತ್ತು. ಅವ್ರ ವೈಫಿಗೆ ಏನು ಕೊಟ್ಟಿಲ್ಲ ಅಂತ ಒಂದು ದುಃಖ ಇತ್ತು. ಸೊ ಏನ್ ಕೊಡ್ಬೇಕು ಅಂದ್ರೆ ಈ ಆನಿವರ್ಸರಿಗೆ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ವೈಫಿಗೆ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಕೊಡಿಸಿದ್ರು. ಹೈದರಾಬಾದಲ್ಲಿ ಕೂತ್ಕೊಂಡು ಡಯಾಬಿಟಿಸ್ ರಿವರ್ಸಲ್ ಮಾಡ್ಕೊಂಡ್ರು. ದುಬೈಲಿ ಕುತ್ಕೊಂಡು ಕೂಡ ಜನ ಡಯಾಬಿಟಿಸ್ ರಿವರ್ಸಲ್ ಮಾಡ್ಕೊಳ್ತಿದ್ದಾರೆ ಗುರುಚಿ ಆಯುರ್ವೇದ ಮುಖಾಂತರ. ಹಂಗಾದ್ರೆ ನಾನು ಬೆಂಗಳೂರಿಗೆ ಬರಬೇಕು, ಕಮ್ನಳ್ಳಿಗೆ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ದಿನಕ್ಕೆ ಸುಮಾರು ಇವಾಗೊಂದು ಡೆಡಿಕೇಟೆಡ್ ಆಫೀಸ್ ಶುರು ಮಾಡಿದ್ದೀನಿ. 30-40 ಜನ ಬರೀ ಔಟ್ಸೈಡ್ ಬೆಂಗಳೂರು ಕೂತ್ಕೊಂಡು ಬರೀ ಮನೇಲಿ ಕೂತ್ಕೊಂಡ್ಬಿಟ್ಟು ಡಯಾಬಿಟಿಸ್ ಅನ್ನ ರಿವರ್ಸಲ್ ಮಾಡಕ್ ಶುರು ಮಾಡ್ತಿದ್ದಾರೆ. ಆಲ್ರೆಡಿ ಹೇಗೆ ಅಂತ ತೋರಿಸ್ತಿದ್ದಾರೆ. ಖಂಡಿತ ಸರ್, ನಿಜವಾಗ್ಲೂ ಖುಷಿ ಆಗತ್ತೆ. ಯಾವುದೇ ಊರ್ನಲ್ಲಿ ಕೂತ್ಕೊಂಡ್ರು ಪರವಾಗಿಲ್ಲ, ಡಯಾಬಿಟಿಸ್ ರಿವರ್ಸಲ್ ಮಾಡ್ಕೊಳ್ಬಹುದು ಅಂತ ಹೇಳಿದೀರಾ. ನೋಡುವಂತ ಕುತೂಹಲ ನನಗೂ ಆಗ್ತಾ ಇದೆ. ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಬರೀ ವಾಟ್ಸ್ಆಪ್ ಅಲ್ಲಿ ಒಂದು ಹಾಯ್ ಮೆಸೇಜ್ ಕಳಿಸೋದ್ರಿಂದ ಕೂಡ ಶುರು ಆಗುತ್ತೆ. ಸಿಂಪಲ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಬರೀ ಬೆಂಗಳೂರಿನಲ್ಲಿ ಇರೋರು ಅಷ್ಟೇ ಅಲ್ಲ, ಯಾವುದೇ ಊರಿನಲ್ಲಿ ಇದ್ರೂ ಪರವಾಗಿಲ್ಲ ಅಥವಾ ಯಾವುದೇ ದೇಶದಲ್ಲಿ ಇದ್ರೂ ಪರವಾಗಿಲ್ಲ, ಅವರು ಮನೆಯಲ್ಲೇ ಕುತ್ಕೊಂಡು ಡಯಾಬಿಟಿಸ್ ರಿವರ್ಸಲ್ ಮಾಡ್ಕೊಳ್ಬಹುದು ಅಂತ ನೀವು ಹೇಳಿದ್ರಿ. ಇದನ್ನ ಕೇಳಿದ್ಮೇಲೆ ನನ್ ರೀತಿ ಶಾಕ್ ಆಗ್ತಾ ಇದೆ. ಸೊ ಹೇಗಿದೆಲ್ಲ ಸಾಧ್ಯ ಅಂತ ಹೇಳಿದ್ನಲ್ಲ, ಒಂದು ಹಾಯ್ ಮೆಸೇಜ್ ಕಳಿಸಿದ್ರೆ ನಿಮ್ಮ ಡಯಾಬಿಟಿಸ್ ರಿವರ್ಸಲ್ ಜರ್ನಿ ಶುರು ಆಯ್ತು ಅಂತ ಅನ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಮನಸ್ಬೇಕು ಹೇಗಾಗುತ್ತೆ ಅಂದ್ರೆ, ಹೇಗೆ ಕಂಪ್ಲೀಟ್ ಪ್ರಾಸೆಸ್ ಆಟೋಮೇಟ್ ಮಾಡಿದ್ವಿ, ಆ ಪ್ರಕ್ರಿಯೆ ಹೇಗಾಗುತ್ತೆ, ಯಾರೇನು ನೆಕ್ಸ್ಟ್ ಸ್ಟೆಪ್ಗಳು ಏನಾಗುತ್ತೆ ಅದರೆಲ್ಲ ನಾನು ತಿಳಿಸ್ಕೊಡ್ತೀನಿ, ನಿಮಗೆ ತೋರಿಸ್ಕೊಡ್ತೀನಿ ಆಕ್ಚುಲಿ. ಎಸ್ ಸರ್, ಒಂದು ಹಾಯ್ ಮೆಸೇಜ್ ಕಳಿಸಿದ್ರೆ ಅವ್ರು ಕೂತ ಜಾಗದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳಿದ್ರಿ. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರೋಸೆಸ್? ಈಗ ಕೆಲವರು ಹಾಯ್ ಅಂತ ಮೆಸೇಜ್ ಕಳಿಸಿದಾಗ ಏನಾಗುತ್ತೆ ಅಂದರೆ, ಸಮ್ ಪೀಪಲ್ ಆರ್ ವೆರಿ ಕನ್ವಿನ್ಸ್, ನನಗೆಲ್ಲ ಮಾಹಿತಿ ಗೊತ್ತಿದೆ ಗುಡುಚಿ ಆಯುರ್ವೇದದಲ್ಲಿ ಹೇಗೆ ಡಯಾಬಿಟಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಬರೀ ಕನ್ಸಲ್ಟೇಷನ್ ಮಾಡೋದಿದೆ ಅಂತ ಹೇಳ್ತಾರೆ. ರೈಟ್, ಅಂಥವ್ರಿಗೆ ಆಟೋಮೆಟಿಕ್ಕಾಗಿ ಒಂದು ಪೇಮೆಂಟ್ ಲಿಂಕ್ ಹೋಗುತ್ತೆ. ನೀವು ಕನ್ಸಲ್ಟೇಷನ್ ಸ್ಲಾಟ್ ಬುಕ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಯಾವ ಟೈಮ್ ಕನ್ವೀನಿಯೆಂಟ್ ಆಗುತ್ತೆ ಆ ಟೈಮಲ್ಲಿ ನೀವು ಕನ್ಸಲ್ಟೇಷನ್ ಪಿಕಪ್ ಮಾಡ್ಬೋದು. ಅದಾದಮೇಲೆ ಡಾಕ್ಟರ್ ನಿಮಗೆ, ನಮ್ಮ ಟೀಮ್ ಡಾಕ್ಟರ್ಸ್ ಏನು ಮಾಡ್ತಾರೆ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಿಮಗೆ ವಿಡಿಯೋ ಕಾಲ್ ಮಾಡ್ತಾರೆ. ರೈಟ್, ಸೊ ಅದು ಒಂದು ಪ್ರಕ್ರಿಯೆ. ಇನ್ನು ಕೆಲವರಿಗೆ ಸುಮಾರು ಡೌಟ್ಸ್ ಇರ್ತವೆ, ಹೇಗಾಗುತ್ತೆ, ಕಾಮನ್ ಕ್ವಶನ್ಸ್ ಇರ್ತವೆ. ಕಾಮನ್ ಕ್ವಶನ್ಗಳೆಲ್ಲ ಈಸಿಲಿ ಅಡ್ರೆಸ್ ಆಗ್ತವೆ ಆಟೋಮೆಟಿಕ್ ಆಗಿ. ಇನ್ ಕೇಸ್ ನಿಮಗೆ ಯಾರ ಜೊತೆ ಮಾತಾಡಬೇಕು ಅಂತ ಅಂದ್ಬಿಟ್ರೆ, ಮೆಸೇಜ್ ಆಗಿಬಿಟ್ರೆ ನನಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು, ಯಾರ ಜೊತೆ ಮಾತಾಡಬೇಕು ಅಂದ್ಬಿಟ್ರೆ ನಮ್ಮ ಟೀಮ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಕ್ಲಿಯರ್ ಮಾಡ್ತಾರೆ. ಕ್ಲಿಯರ್ ಆದಮೇಲೆ ಓಕೆ, ಆವಾಗ ವ್ಯಕ್ತಿ ಹೇಳ್ತಾರೆ ನನಗೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಬೇಕಿದೆ ಅಂತ ಹೇಳ್ಬಿಟ್ಟು ಅವಾಗ ಪೇಮೆಂಟ್ ಲಿಂಕ್ ಹೋಗುತ್ತೆ. ಆ ಪೇಮೆಂಟ್ ಲಿಂಕ್ ₹500 ಕನ್ಸಲ್ಟೇಷನ್ ಫೀ ಇರುತ್ತೆ. ಆ ₹500 ಕನ್ಸಲ್ಟೇಷನ್ ಫೀ ಪೇ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ಅವರೇ ತಮಗೆ ಕನ್ವೀನಿಯೆಂಟ್ ಆಗಿರ್ತಕ್ಕಂಥ ಟೈಮಲ್ಲಿ ಅಪಾಯಿಂಟ್ಮೆಂಟನ್ನು ಶೆಡ್ಯೂಲ್ ಮಾಡ್ಬೋದು. ಆ ಟೈಮಲ್ಲಿ ಏನಾಗುತ್ತೆ, ನೆಕ್ಸ್ಟ್ ನಮ್ಮ ಡಾಕ್ಟರ್ಸು ಆ ಪೇಷಂಟ್ಗೆ ವಿಡಿಯೋ ಕಾಲ್ ಮುಖಾಂತರ ಕನ್ಸಲ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ಮೆಸೇಜ್ ಹೋಗೋದಿರುತ್ತೆ. ಬೇಸಿಕಲಿ ಅವ್ರ ಹಿಸ್ಟ್ರಿ ಏನಿದೆ, ಯಾವಾಗಿಂದ ಮೆಡಿಸಿನ್ ತೊಗೊಳ್ತಿದ್ದಾರೆ, ಏನು ಮೆಡಿಸಿನ್ ತೊಗೊಳ್ತಿದ್ದಾರೆ, HbA1c ರಿಪೋರ್ಟ್ಸು, ಅದನ್ನೆಲ್ಲ ನಾವು ವಾಟ್ಸಪ್ಪಲ್ಲಿ ಕಳ್ಸೋಕ್ಕೆ ಹೇಳ್ತೀವಿ. ಆ ರಿಪೋರ್ಟ್ಸ್ ಎಲ್ಲ ಬಂದಾದಮೇಲೆ ಸೊ ಬೇಸಿಕಲಿ ನೀವು ಇವಾಗ ಮೆಸೇಜ್ ಕಳಿಸಿದ್ರೆ ನೆಕ್ಸ್ಟ್ 1 ಅವರಲ್ಲಿ ಕನ್ಸಲ್ಟೇಷನ್ ಇರುತ್ತೆ. ಅದಕ್ಕಿಂತ ಮುಂಚೆ ನೀವೇನು ಟ್ಯಾಬ್ಲೆಟ್ಸ್ ತೊಗೊಳ್ತೀರಾ, ಏನು ರಿಪೋರ್ಟ್ಸ್ ಇದೆ ಅದನ್ನೆಲ್ಲ ಅಪ್ಲೋಡ್ ಮಾಡಿ ನಮ್ಮ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಬಿಟ್ರೆ ಅದನ್ನ ನೋಡ್ಕೊಂಡ್ಬಿಟ್ಟು ಡಾಕ್ಟರ್ಸ್ ಕೂಡ ಪ್ರಿಪೇರ್ ಆಗಿರ್ತಾರೆ ನಿಮಗೆ ಒಂದು ಸರಿಯಾದ ಮಾಹಿತಿ ಕೊಡೋಕ್ಕೆ. ಓಕೆ, ಸೊ ಇಷ್ಟೆಲ್ಲ ಪ್ರೋಸೆಸ್ಸು ಅವ್ರು ಕೂತಿರೋ ಜಾಗದಿಂದನೇ ಆಗುತ್ತೆ. ಹೌದು. ಸೊ ಡಾಕ್ಟರ್ ಹೇಗೆ ಕನ್ಸಲ್ಟ್ ಮಾಡ್ತಾರೆ ಅದು ಕೂಡ ನಿಮಗೆ ತೋರಿಸ್ತೀನಿ. ಡಾಕ್ಟರ್ ಕನ್ಸಲ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಾಗುತ್ತೆ ಅದು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಸ್ ಸರ್, ನೋಡೋಣ. ಸೊ ಅಲ್ಲಿ ಮೆಸೇಜ್ ಕಳಿಸಿ ಅವರೊಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ನ ಕೊಟ್ಟ ಮೇಲೆ ಪೇಷಂಟ್ ಕಡೆಯಿಂದ ಕೆಲವೊಂದು ಇನ್ಫಾರ್ಮೇಷನ್ ತಗೊಂಡ್ಮೇಲೆ ಡಾಕ್ಟರ್ನ ಹೇಗೆ ಕನೆಕ್ಟ್ ಮಾಡಿಸ್ತಾರೆ ಸರ್ ನಿಮ್ಮ ಟೀಮ್? ಈಗ ಆಲ್ರೆಡಿ ಹೇಳಿದೆ ಪೇಷಂಟ್ ಏನು ಶೆಡ್ಯೂಲ್. ಲೆಟ್ಸ್ ಈಗ 5:15 ಒಂದು ಕನ್ಸಲ್ಟೇಷನ್ ಶೆಡ್ಯೂಲ್ ಆಗಿದೆ ಅನ್ಕೊಳ್ಳಿ. ಈಗ 5:15 ಕನ್ಸಲ್ಟೇಷನ್ ಶೆಡ್ಯೂಲ್ ಆದ ತಕ್ಷಣ ಡಾಕ್ಟರ್ ಕಡೆಯಿಂದ ಒಂದು ಕಾಮನ್ ಲಿಂಕ್ ಹೋಗಿರುತ್ತೆ. ಆ ಲಿಂಕ್ ಮುಖಾಂತರ ವಿಡಿಯೋ ಕನ್ಸಲ್ಟೇಷನ್ ಆಗುತ್ತೆ. ರೈಟ್, ಒಂದು 15-20 ಮಿನಿಟ್ ಡಿಸ್ಕಷನ್ ಆಗುತ್ತೆ. ಅದೆಲ್ಲ ಆದಮೇಲೆ ಏನು ಮೆಡಿಸಿನ್ ತಗೊಳ್ತಿದ್ದಾರೆ, ಯಾಕೆ ಬಂತು, ಕಂಪ್ಲೀಟ್ ನೀವು ಫೇಸ್ ಟು ಫೇಸ್ ಕೂತಾಗಿ ಈ ರೀತಿ ಡಿಸ್ಕಷನ್ ಆಗ್ತಿರುತ್ತಲ್ಲ, ಅದೇ ರೀತಿ ವಿಡಿಯೋದಲ್ಲಿ ಕೂಡ ಕನ್ಸಲ್ಟೇಷನ್ ಆಗ್ತಿರುತ್ತೆ. ಸೊ ಏನೇ ಡೌಟ್ಸ್ ಇದ್ರೂ ಕೂಡ ಪೇಷಂಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಬಹುದು ಡಾಕ್ಟರ್ ಹತ್ರ. ಹೌದು, ರೈಟ್. ಅದೆಲ್ಲ ಆದಮೇಲೆ ಆ 15-20 ಮಿನಿಟ್ಸ್ ಆಫ್ ಕನ್ಸಲ್ಟೇಷನ್ ಆದ್ಮೇಲೆ ಏನಾಗುತ್ತೆ ಅಂದರೆ ಒಂದು ಪ್ರಿಸ್ಕ್ರಿಪ್ಷನ್ ಬರುತ್ತೆ, ಸಾಫ್ಟ್ ಕಾಪಿ. ಆ ಸಾಫ್ಟ್ ಕಾಪಿ ಪೇಷಂಟ್ ಮೊಬೈಲಿಗೆ ಹೋಗಿರುತ್ತೆ. ಇಮಿಡಿಯೇಟ್ ಆಗಿ ಕನ್ಸಲ್ಟೇಷನ್ ಆದ ತಕ್ಷಣ ವಿತಿನ್ ಎ ಮಿನಿಟ್ ಅವರು ಪ್ರಿಸ್ಕ್ರಿಪ್ಷನ್ ಏನು ಬಂದಿರುತ್ತೆ ಡಾಕ್ಟರಿಂದ, ಆ ಪ್ರಿಸ್ಕ್ರಿಪ್ಷನ್ ಪೇಷಂಟಿಗೆ ಹೋಗುತ್ತೆ. ಸೊ ಪೇಷಂಟ್ ಗೊತ್ತಾಗುತ್ತೆ ಡಾಕ್ಟರ್ ನನಗೆ ಯಾವ ಥರ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ಈ ರೀತಿ ಪ್ರಿಸ್ಕ್ರಿಪ್ಷನ್ ಬಂದಾಗ ಈ ಪ್ರಿಸ್ಕ್ರಿಪ್ಷನ್ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂತಂದ್ರೆ, ಒಂದು ಕಾಪಿ ನಮ್ಮ ಫಾರ್ಮಸಿ ಟೀಮ್ ಕೂಡ ಹೋಗುತ್ತೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಓಕೆ ಈ ಮೆಡಿಸಿನ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದರೆ ಈ ರೀತಿ ತಗೊಳ್ಬೇಕು, ಮತ್ತೆ ಇದ್ರದ್ದು ಇಷ್ಟು ಡ್ಯೂರೇಷನ್ ಹೇಳಿದ್ದಾರೆ, ಇದ್ರ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಇನ್ಫಾರ್ಮೇಷನ್ ಅನ್ನ ಪೇಷಂಟ್ಗೆ ಕೊಡ್ತಾರೆ. ಅದಾದ್ಮೇಲೆ ದೆನ್ ಒಂದ್ಸಲ ಪೇಮೆಂಟ್ ಆಯ್ತು ಮೆಡಿಸಿನ್ಸ್ ಎಲ್ಲ ಅಂತಂದ್ಮೇಲೆ ನೆಕ್ಸ್ಟ್ ಅಲ್ಲಿಂದ ಡಿಸ್ಪ್ಯಾಚ್ ಮಾಡ್ತಾರೆ. ಸೊ ಸೇಮ್ ಡೇ ಡಿಸ್ಪ್ಯಾಚ್ ಆಗುತ್ತೆ, ಮೆಡಿಸಿನ್ಸ್ ಹೋಗಿ ಅವ್ರಿಗೆ ತಲುಪುತ್ತೆ ಪೇಷಂಟ್ಗೆ.
ಸೊ ಅದಾದ್ಮೇಲೆ ಬರುವಂತ ಡೌಟ್ಸ್ ಹೇಗ್ ತಗೊಳ್ಬೇಕು, ಏನ್ ಮಾಡ್ಬೇಕು, ಯಾಕಂದ್ರೆ ಎಷ್ಟು ಹೇಳಿದ್ರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ, ಮತ್ತೆ ಮತ್ತೆ ಆ ಡೌಟ್ಸ್ ಬರ್ತಾ ಇರುತ್ತೆ. ಐ ಥಿಂಕ್ ಆಲ್ರೆಡಿ ಹೇಳ್ದಂಗೆ ಒಂದು ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀವಿ. ಸೊ ಏನಾಗುತ್ತೆ ಅಂದ್ರೆ ಸರ್ವೇ ಸಾಮಾನ್ಯ ನಾವು ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಕೈಯಲ್ಲಿ ಮೆಡಿಸಿನ್ ಬಂದಾಗ ಇದು ಅದೇ ಮೆಡಿಸಿನ್ ಹೀಗೆ ತಗೊಳ್ಬೇಕಾ ಹಾಗೆ ತಗೊಳ್ಬೇಕು ಸುಮಾರು ಕ್ವಶನ್ಗಳು ಇರ್ತವೆ. ಸುಮಾರು ಜನ ಇನ್ಫ್ಯಾಕ್ಟ್ ಮೆಡಿಸಿನ್ ರೀಚ್ ಆದ್ಮೇಲೆ ಒಂದ್ಸಲ ಹೇಳ್ತೀವಿ, ಏನೇ ಡೌಟ್ಸ್ ಇದ್ರು ಕೂಡ ಅದೇ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಕನೆಕ್ಟ್ ಆಗಿ ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ನಮ್ಮ ಟೀಮ್ ಅವರು ಇನ್ಫಾರ್ಮ್ ಮಾಡ್ತಾರೆ. ಒಂದು ಕಾಮನ್ ಚಾಲೆಂಜ್ ಏನಾಗುತ್ತೆ ಅಂತಂದ್ರೆ, ಈಗ 15 days ಮೆಡಿಸಿನ್ ಬರ್ತಿರ್ತಾರೆ ಡಾಕ್ಟ್ರು. ಈಗ ಯಾವ್ದೊಂದು ರಿಮೋಟ್ ಪ್ಲೇಸ್ ಅಲ್ಲಿ ಇರ್ತಾರೆ ಕರ್ನಾಟಕದಲ್ಲಿ, ಈಗ ಅಲ್ಲಿಗೆ ಮೆಡಿಸಿನ್ ರೀಚ್ ಆಗಕ್ಕೆ ಲೆಟ್ಸ್ 4 ದಿವಸ ಬೇಕು ಅನ್ಕೊಳ್ಳಿ. ಸೊ ಇನ್ನು 4 ದಿವಸ ಮೆಡಿಸಿನ್ ಮುಂಚೆ ಇದೆ ಅಂತಂದ್ರೆ ಮೆಡಿಸಿನ್ ಇರೋಕ್ಕಿಂತ ಮುಂಚೆನೆ ಒಂದ್ಸರಿ ಮತ್ತೆ ಟೀಮಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಫಾಲೋ ಅಪ್ ಕನ್ಸಲ್ಟೇಷನ್ ಆನ್ ಟೈಮ್ ಅವ್ರಿಗೆ ರೀಚ್ ಆಗುತ್ತೆ ಮೆಡಿಸಿನ್, ಸೊ ಬಿಫೋರ್ ಟೈಮ್ ರೀಚ್ ಆಗಿರುತ್ತೆ. ಇಲ್ಲಾಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಆಗೋವರೆಗೂ ವೇಟ್ ಮಾಡ್ತಿರ್ತಾರೆ, ಲಾಸ್ಟ್ ಡೇ ಮೆಡಿಸಿನ್ ಆದ ತಕ್ಷಣ ಕನ್ಸಲ್ಟ್ ಮಾಡ್ತಾರೆ, ಇನ್ನು 5 ದಿವಸ ಮೆಡಿಸಿನ್ ಬಂದಿಲ್ಲ ಅಂತ ಹೇಳ್ತಾರೆ. ದಿಸ್ ಇಸ್ ಅ ಕಾಮನ್ ಚಾಲೆಂಜ್ ಇನ್ ಆಯುರ್ವೇದ ದಲ್ಲಿ. ಸೊ ಅದನ್ನ ಮುಂಚೆ ಸ್ವಲ್ಪ ಪ್ರಿಪರೇಷನ್ ಇಟ್ಕೊಂಡ್ಬಿಟ್ಟು ಒಂದು 5 days ಮುಂಚೆ ನೀವು ಕನ್ಸಲ್ಟ್ ಮಾಡಿದ್ರೆ ಅವಾಗ ನಿಮಗೆ ಆನ್ ಟೈಮ್ ಮೆಡಿಸಿನ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಸರ್, ಇನ್ನೊಂದು ಡೌಟ್ ಬರ್ತಾ ಇದೆ. ಏನಂತಂದ್ರೆ ಇವಾಗ ತುಂಬಾ ಜನಕ್ಕೆ ನೀವು ಕೆಲವೊಂದ್ ಕಡೆ ಪೇಮೆಂಟ್ ಹೇಗ್ ಮಾಡ್ಬೇಕು ಅಂತೆಲ್ಲ ಹೇಳಿದ್ರಿ. ಈ ಆನ್ಲೈನ್ ಅಂತಂದ್ರೆ ಒಂದ್ ರೀತಿ ಹೆದರಿಕೆ. ಸೊ ಹೇಗ್ ಟ್ರಸ್ಟ್ ಮಾಡೋದು, ಇದು ನಿಜವಾಗ್ಲೂ ನಾವು ಮಾಡ್ತಾ ಇರೋ ಪೇಮೆಂಟ್ ಗುಡುಚಿ ಆಯುರ್ವೇದಕ್ಕೆ ಹೋಗುತ್ತಾ, ಇದೆಲ್ಲ ಕೂಡ ಯೋಚನೆಗಳು ಬರುತ್ತೆ. ಇದಕ್ಕೆ ಏನ್ ಮಾಡೋದು? ಗುಡುಚಿ ಆಯುರ್ವೇದ QR ಕೋಡ್ಗಳು ಇರ್ತವೆ. ಗುಡುಚಿ ಆಯುರ್ವೇದ ಅಕೌಂಟ್ ನಂಬರ್, ಕೆಲವರು ಅಕೌಂಟ್ ನಂಬರ್ ಹಾಕ್ತೀವಿ ಅಂತದ್ದು, ಗುಡುಚಿ ಆಯುರ್ವೇದ ಅಕೌಂಟ್ ನಂಬರ್ ಇರ್ತದೆ, ಗುಡುಚಿ ಆಯುರ್ವೇದ ಪೇಮೆಂಟ್ ಲಿಂಕ್ ಎಲ್ಲಾ ಕಡೆ ನಮಗೆ ಗುಡುಚಿ ಲೋಗೋ ಕಾಣುತ್ತೆ. ಸೊ ಮತ್ತೆ ನಮ್ ಸೇಮ್ ವಾಟ್ಸ್ಆಪ್ ನಂಬರ್, ನೀವು ಯಾವ ನಂಬರ್ ಅಲ್ಲಿ ಹಾಯ್ ಅಂತ ಹೇಳಿದ್ರಿ, ಯಾವ ನಂಬರಲ್ಲಿ ನೀವು ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡಿದ್ರಿ, ಎಲ್ಲಾ ನಂಬರ್ ಒಂದೇ ಇರುತ್ತೆ. ನಿಮಗೆ ಪೇಮೆಂಟ್ ಲಿಂಕ್ ಬೇರೆ ನಂಬರ್ ಇಂದ ಬರುತ್ತೆ, ಅದೇ ಬೇರೆ ನಂಬರ್ ಇರ್ತಿಲ್ಲ, ಎಲ್ಲ ಒಂದೇ ನಂಬರ್ ಇಂದ ವರ್ಕ್ ಆಗುತ್ತೆ. ಬೇಸಿಕಲಿ ಎಲ್ಲರೂ ಡಾಕ್ಟರ್ ಅದೇ ನಂಬರ್ ಯೂಸ್ ಮಾಡ್ತಿದ್ದಾರೆ, ಪ್ರತಿಯೊಬ್ಬರು ಅದೇ ನಂಬರ್ ಇದೆ. ಇದರಲ್ಲಿ 10 ಜನ ಕಂಕರೆಂಟ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಕಸ್ಟಮರ್ ಸಪೋರ್ಟ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಪ್ರತಿಯೊಬ್ಬರು ಸೇಮ್ ನಂಬರ್ನೇ. ಇದು ಬೇಸಿಕಲಿ ವಾಟ್ಸ್ಆಪ್ ಕಸ್ಟಮರ್ ಸಪೋರ್ಟ್ ತರ. ಎಲ್ರಿಗೂ ಒಂದೇ ನಂಬರ್ ಆಕ್ಸೆಸ್ ಇರುತ್ತೆ. ಹೀಗಾಗಿ ಅಲ್ಲಿವರೆಗೆ ನಿಮ್ಗೆ ಕಂಟಿನ್ಯೂಸ್ ಕಮ್ಯುನಿಕೇಶನ್ ಏನಾಗ್ತಿದೆ ಅದೆಲ್ಲ ಒಂದೇ ನಂಬರಿಂದ ಆಗ್ತಿದ್ದಾಗ ನಿಮ್ಗೆ ಗೊತ್ತಿದೆ ದಟ್ ಇವ್ರ ಜೊತೆ ಮಾತಾಡಿದ್ದು, ಇವರೇ ಕನ್ಸಲ್ಟ್ ಮಾಡಿದ್ದು, ಇವರಿಗೆ ಪೇಮೆಂಟ್ ಮಾಡ್ತಿದ್ದೀನಿ. ಯಾಕಂದ್ರೆ ಕಣ್ಣಿಂದ ನೋಡಿದಾಗ ಕೊಡೋದಕ್ಕೆ ಸುಲಭ ಇರುತ್ತೆ. ಯಾವ್ದೋ ಊರ್ನಲ್ಲಿ ಕೂತಾಗ ಇವೆಲ್ಲ ಯೋಚನೆಗಳು ಕೂಡ ಬರೋದು. ಅದಕ್ಕೆ ನೀವು ಪೇಮೆಂಟ್ ಆಗಿ ಮಾಡ್ತೀವಿ ಅಂದ್ರೆ ಡಾಕ್ಟರ್ ಜೊತೆ ಕಣ್ಣಿಂದ ನೋಡಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ಮೇಲೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬಂದಿರುತ್ತೆ, ವಿಡಿಯೋ ಕಾಲ್ ಆಗಿದೆ, ಐ ನೋ ನನಗೆ ಬೇಕಾಗಿದ್ದ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ಸ್ ತಗೊಂಡಿರ್ತೀರ. ಖಂಡಿತ ಸರ್. ಎಲ್ಲೋ ಒಂದು ಕಡೆ ಬೇರೆ ಊರ್ನಲ್ಲಿ ಕೂತಿದ್ರು ಕೂಡ ಅವರು ಡಯಾಬಿಟಿಸ್ ರಿವರ್ಸಲ್ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದು ಬೆಸ್ಟ್ ಆಪ್ಷನ್ ನ ಮಾಡ್ಕೊಟ್ಟಿದ್ದೀರಾ. ಇನ್ಫ್ಯಾಕ್ಟ್ ಅಕ್ರಾಸ್ ಇಂಡಿಯಾ, ನಾಟ್ ಜಸ್ಟ್ ಕರ್ನಾಟಕದಲ್ಲಿ ಅಂತಿಲ್ಲ, ಹೈದರಾಬಾದ್, ಪಂಜಾಬ್, ಹರಿಯಾಣ, ಬಿಹಾರ ಎಲ್ಲಾ ಕಡೆ ಕುತ್ಕೊಂಡು ಇವತ್ತು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ತಮ್ಮ ಡಯಾಬಿಟಿಸ್ ಅನ್ನು ರಿವರ್ಸ್ ಮಾಡ್ಕೊಳ್ತಿದ್ದಾರೆ. ಸೊ ಡಿಸ್ಟೆನ್ಸ್ ಅಥವಾ ಇವಾಗ ಟೆಕ್ನಾಲಜಿ ಎಲ್ಲ ಅಡ್ವಾನ್ಸ್ ಇರೋದ್ರಿಂದ ಲೊಕೇಶನ್ ಈಸ್ ನಾಟ್ ಎ ಕನ್ಸ್ಟೆಂಟ್. ಸೊ ಎಲ್ಲೇ ಬೇಕಿದ್ರು ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಅವ್ರು ತಮ್ಮ ಡಯಾಬಿಟಿಸ್ ಅನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡ್ಕೊಳ್ಬೋದು. ಡಾಕ್ಟರ್, ಇಷ್ಟೋ ತನಕ ನನಗೆ ಪ್ರಶಾಂತ್ ಸರ್ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಬಗ್ಗೆ, ಆನ್ಲೈನ್ ಕನ್ಸಲ್ಟೇಷನ್ ಬಗ್ಗೆ ಸಾಕಷ್ಟು ತಿಳಿಸ್ತಾ ಇದ್ರು. ಬಟ್ ಇನ್ಫ್ಯಾಕ್ಟ್ ನನಗೆ ಇದನ್ನ ಹೆಂಗ್ ನಂಬಬೇಕು ನಂಬಾರ್ದು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಆನ್ಲೈನ್ ಅಲ್ಲಿ ಅಂದ್ರೆ ಬೇರೆ ಊರು ಬೇರೆ ದೇಶದಲ್ಲಿ ಕುತ್ಕೊಂಡು ಕೂಡ ಆನ್ಲೈನ್ ಕನ್ಸಲ್ಟೇಷನ್ ಮುಖಾಂತರ ಡಯಾಬಿಟಿಸ್ ರಿವರ್ಸಲ್ ಮಾಡ್ಕೊಳ್ತಾ ಇದ್ದಾರಾ? ಸೊ ನೀವೇ ಕನ್ಸಲ್ಟೇಷನ್ ಮಾಡ್ತಿರೋದು ಕೂಡ ನಾನು ನೋಡಿದೆ. ಸೊ ಹೇಗ್ ನಡೆಯುತ್ತೆ ಈ ಒಂದು ಪ್ರೋಸೆಸ್? ಖಂಡಿತ ನಾನೇ ಕೂಡ ದಿನ ಬಂದ್ಬಿಟ್ಟು ಒಂದು 20 ಮೇಲೆ ಪೇಷಂಟ್ಸ್ ಅನ್ನ ನೋಡ್ತಿರ್ತೀನಿ, ಮಾತಾಡ್ತಿರ್ತೀನಿ. ಇವನ್ ನನ್ನ ಪೇಷಂಟ್ಸ್ ಈಗ ಎಕ್ಸಾಂಪಲ್ ಇವತ್ತೇ ಒಂದು ಮಾತಾಡಿದೆ, ಫಾಲೋ ಅಪ್ ಕನ್ಸಲ್ಟೇಷನ್. ಅವ್ರು ಕಾಲ್ ಮಾಡಿ ಬಂದ್ಬಿಟ್ಟು ದಾವಣಗೆರೆಯಿಂದ. ಅವ್ರದ್ದು ಫಸ್ಟ್ ಟೈಮ್ HbA1c 2.5 ತಿಂಗಳ ಮುಂಚೆ 14.1. ಓಕೆ. ಸೊ ಈಗ ಇವತ್ತು ಕನ್ಸಲ್ಟ್ ಮಾಡಿ ಇವತ್ತು ನಾನು ನೋಡಿದಾಗ ಅವ್ರದ್ದು ಇಳಿದಿದ್ದು 7. ಸೊ ಇಟ್ಸ್ ಆಲ್ಮೋಸ್ಟ್ ರೆಡ್ಯೂಸ್ಡ್ ಬೈ 3 to 4%. ಅಂದ್ರೆ HbA1c 2.5 ತಿಂಗಳಲ್ಲೇ ಇಷ್ಟು ರಿಸಲ್ಟ್ಸ್ ಅನ್ನ ಒಂದ್ಸಲನು ಬ್ಯಾಂಗ್ಳೂರಿಗೆ ಬರ್ದೇನೆ ಇಷ್ಟು ರಿಸಲ್ಟ್ಸ್ ಅನ್ನ ಕಂಡ್ಕೊಂಡಿದ್ದಾರೆ. ಬ್ಯಾಂಗ್ಳೂರಿಗೆ ಬರ್ಲೇಬೇಕು, ಲೈವ್ ಆಗಿ ಮೀಟ್ ಆಗ್ಲೇಬೇಕು ಅಂತ ಇಲ್ಲ. ನಮ್ಗೆ ಲೈವ್ ಆಗಿ ನಮ್ಗೆ ಅವ್ರ ರೀಡಿಂಗ್ ಸಿಕ್ಕಿದ್ರೆ, ನಾವು ಅವ್ರ ಹತ್ರ ಕಾನ್ವರ್ಸೇಷನ್ ಮಾಡಿದ್ರೆ ನಮ್ಗೆ ಅವ್ರದ್ದು ಅರ್ಥ ಮಾಡ್ಕೊಳ್ಬಹುದು, ಪೇಷಂಟ್ಸ್ ಅನ್ನ ಮಾತಾಡ್ಸ್ಬೋದು. ಓಕೆ. ಏನು ಕಾಮನ್ ಆಗಿ ಡೌಟ್ಸ್ ಕೇಳ್ತಾ ಇರ್ತಾರೆ ಪೇಷಂಟ್ಸ್ ಯೂಶಲಿ ನಿಮ್ಗೆ? ಬಿಕಾಸ್ ನಾವು ಡಾಕ್ಟರ್ ಡೈರೆಕ್ಟ್ ಆಗಿ ಮೀಟ್ ಮಾಡಿದಾಗ ಇದನ್ನ ಕೇಳ್ಬೇಕು ಅದನ್ನ ಕೇಳ್ಬೇಕು ಅಂತ ಪ್ಲಾನ್ ಮಾಡಿರ್ತೀವಿ. ಬಟ್ ಆನ್ಲೈನ್ ಕನ್ಸಲ್ಟೇಷನ್ ಏನ್ ಯೂಶಲಿ ಡೌಟ್ಸ್ ಕೇಳ್ತಿರ್ತಾರೆ, ಮತ್ತೆ ನಿಮ್ ಕಡೆಯಿಂದ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅವ್ರಿಗೆ? ಯೂಶಲಿ ಅವ್ರು ಕೇಳೋ ಪ್ರಶ್ನೆ ಬಂದ್ಬಿಟ್ಟು ಫುಡ್ ಅದ್ ತಿನ್ಬೋದಾ, ಇದ್ ತಿನ್ಬೋದಾ, ಅದ್ ತಿನ್ಬೋದಾ, ಈ ಪಥ್ಯ ಇದೆಯಾ, ಈ ಪಥ್ಯ ಇದೆಯಾ ಅಂತ. ನಮ್ಮ ಗುಡುಚಿ ಬಂದ್ಬಿಟ್ಟು ಪಥ್ಯ ಅಂದ್ರೆ ಜಾಸ್ತಿ ಪಥ್ಯ ಹೇಳೋದಿಲ್ಲ ನಾವು. ಮೇನ್ ಆಗಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರೋದ್ರಿಂದ ಮೇನ್ ಆಗಿ ಕಾಮನ್ ಆಗಿ ಏನ್ ಮಾಡಕ್ ಆಗುತ್ತೋ ಎಲ್ಲಾ ಜನರ ಹತ್ರ, ನಾನಾಗ್ಲಿ ನೀವಾಗ್ಲಿ ಎಲ್ಲರೂ ಯಾವ ತರ ಮಾಡ್ಕೊಂಡು ಹೋಗ್ತೀವೋ ಅದನ್ನೇ ಸ್ವಲ್ಪ ಟೈಮ್ ಅನ್ನ ಹಾಕ್ಬಿಟ್ಟು ಮಾಡಿಸ್ತೀವಿ. ರೈಸ್ ತಿನ್ಲೇಬಾರ್ದು ಅಂತ ತುಂಬಾ ಜನ ಹೇಳ್ತಾರೆ, ಬಟ್ ಇಲ್ಲ, ನಮ್ಮ ಗುಡುಚಿಲಿ ನಾವು ರೈಸ್ ಕೂಡ ತಿನ್ನಿಸ್ತೀವಿ. ಇದೇ ತರ ನಾವು ಪಥ್ಯ ಆಗ್ಲಿ ಮೆಡಿಸಿನ್ಸ್ ಆಗ್ಲಿ ಯಾವ್ದೇ ಆಗ್ಲಿ ಎಲ್ಲದ್ರಲ್ಲೂ ನಮ್ಮ ಗುಡುಚಿ ಬಂದ್ಬಿಟ್ಟು ನೆಕ್ಸ್ಟ್ ಫಸ್ಟ್ ಪೇಷಂಟ್ ಅಂತ ನೋಡ್ಬಿಟ್ಟು ನೆಕ್ಸ್ಟ್ ನಾವು ನಮ್ದನ್ನ ಹೇಳ್ತೀವಿ.
ಓಕೆ, ಇನ್ನು ನೀವು ಆನ್ಲೈನ್ ಕನ್ಸಲ್ಟೇಷನ್ ಮಾಡುವಾಗ ಸಾಕಷ್ಟು ಜನ ಬರೀ ಮೆಡಿಸಿನ್ ಅಷ್ಟೇ ಅಲ್ಲ, ಇನ್ಸುಲಿನ್ ಲೆವೆಲ್ ನಲ್ಲೂ ಇರ್ತಾರೆ, ಇನ್ಸುಲಿನ್ ತಗೊಳ್ಳುವಂತ ಪೇಷಂಟ್ಸ್ ಇರ್ತಾರೆ. ಸೊ ಈ ಒಂದು ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಅವರ ಒಂದು ಶುಗರ್ ಲೆವೆಲ್ಸ್ ಏನಾದ್ರು ತುಂಬಾ ಡೌನ್ ಆಗುವಂತದ್ದು ಆತರ ಏನಾದ್ರು ಇರುತ್ತಾ, ಹೇಗೆ? ಹೌದು, ಯೂಶುವಲಿ ಇನ್ಸುಲಿನ್ ಪೇಷಂಟ್ ಯಾರು ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಇರ್ತಾರಲ್ವಾ, ಅವರಲ್ಲಿ ಯೂಶುವಲಿ ಶುಗರ್ ಲೋ ಡೌನ್ ಆಗೋದು ಕಾಮನ್. ಸೊ ನಾವು ಅವರಿಗೆ ಅಂತಾನೆ ಸ್ಪೆಸಿಫಿಕ್ ಆಗಿ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಅಂತ ಒಂದು ಶೆಡ್ಯೂಲ್ ಮಾಡಿದೀವಿ. ಅದರಲ್ಲಿ ಒಂದು ಡಾಕ್ಟರ್ ಕಾನ್ಸ್ಟೆಂಟ್ ಆಗಿ ಅವ್ರ ಹತ್ರ ಮಾತಾಡ್ತಿರ್ತಾರೆ, ಅವ್ರ ರೀಡಿಂಗ್ಸ್ ತಗೋತಿರ್ತಾರೆ, ಫುಲ್ ಅವ್ರನ್ನ ಮಾನಿಟರ್ ಮಾಡ್ತಿರ್ತಾರೆ. ಸೊ ದಟ್ ನಮ್ಗೆ ಅವ್ರಿಗೆ ಯಾವಾಗ ಏನೇ ಚೇಂಜಸ್ ಆದ್ರೂ ಕೂಡ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅವರಿಗೆ ನಾವು ಏನ್ ಮಾಡ್ಬೇಕು, ಇನ್ಸುಲಿನ್ ಡೌನ್ ಮಾಡ್ಬೇಕಾ ಅಥವಾ ಯಾವ ತರಹ ನಾವು ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ಖಂಡಿತ ಡಾಕ್ಟರ್. ಸೊ ದೂರದ ಊರಿನಲ್ಲಿ ಇರೋಂತವ್ರಿಗೆ ಬರ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಬಿಕಾಸ್ ನೀವೀಗಷ್ಟೇ ದಾವಣಗೆರೆ ಪೇಷಂಟ್ ಯಾರ ಜೊತೆನೋ ಮಾತಾಡ್ತಾ ಇದ್ರಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರಿಗೂ ಒಂದ್ ರೀತಿ ನಾನು ಡಾಕ್ಟರ್ ಮೀಟ್ ಮಾಡ್ಬಿಟ್ಟು ಬಂದ್ರೆ ಒಂದ್ ಸಮಾಧಾನ ಅಂತ ಇರ್ತಾರೆ, ಬಟ್ ಇದ್ರಲ್ಲಿ ಕೂಡ ರಿಸಲ್ಟ್ಸ್ ಬರ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕರೆಕ್ಟ್, ರಿಯಲ್ ಆಗಿ ನನ್ ಮುಂದೆ ಕುತ್ಕೊಂಡು ನನ್ ಮುಂದೆನೆ ಮಾತಾಡ್ಬೇಕು ಅಂತಿಲ್ಲ. ಇವನ್ ವರ್ಚುವಲಿ ಈಗ ಟೆಕ್ನಾಲಜಿ ಟೈಮ್, ನಾವು ವರ್ಚುವಲಿ ಮನೇಲೆ ಕುತ್ಕೊಂಡು ನಾನು ಇಲ್ಲಿ ಕ್ಲಿನಿಕಲ್ ಕುತ್ಕೊಂಡು ಮಾತಾಡ್ಬಿಟ್ಟು ಅವ್ರಿಗೆ ಏನಿದೆಯೋ ಅದನ್ನ ಅವ್ರು ಓಪನ್ ಆಗಿ ಹೇಳ್ಕೊಂಡು ನಾನು ನನ್ನ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ನಮ್ಮ ಗುಡುಚಿಯಿಂದ ಕೊರಿಯರ್ ಇಂದ ಆಗ್ಲಿ ಯಾವ್ದ್ರಿಂದ ಆಗ್ಲಿ ಕರೆಕ್ಟ್ ಆಗಿ ಅವರಿಗೆ ಮೆಡಿಸಿನ್ಸ್ ಅನ್ನ ತಲುಪಿಸಿ ನೆಕ್ಸ್ಟ್ ನಾವು ಕರೆಕ್ಟ್ ಆಗಿ ಮಾನಿಟರ್ ಮಾಡ್ತಿರ್ತೀವಿ. ಸೊ ಅವರಿಗೆ ಏನು ರಿಯಲ್ ಆಗಿ ಬಂದಿರ್ಬೇಕು ಅಂತಾನೆ ಇಲ್ಲ, ಅವ್ರ ಮನೆಯಿಂದ ಕೂತಿ ಕೂಡ ಅವರ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ಕೊಳ್ಬಹುದು, ಜರ್ನಿಯನ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ ಸರ್, ಫಸ್ಟ್ ಆನ್ಲೈನ್ ಅಲ್ಲಿ ಕನ್ಸಲ್ಟೇಷನ್ ತಗೊಂಡಿರ್ತಾರೆ, ಆಮೇಲೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಇವಾಗ ನನಗೆ ಡಾಕ್ಟರ್ ಆಗ್ಲೇ ಮಾತಾಡುವಾಗ ಹೇಳ್ತಾ ಇದ್ರು HbA1c ಜಾಸ್ತಿ ಇತ್ತು, ಅದು ಕಡಿಮೆ ಆಯ್ತು ಅಂತ. ಅದಾದ್ಮೇಲೆ ನಂಗೆ ಸೆಕೆಂಡ್ ಕನ್ಸಲ್ಟೇಷನ್ ನಾನು ನೇರವಾಗಿ ಬಂದ್ ಮಾಡ್ಬೇಕು ಅಂತ ಇರ್ತಾರೆ. ಸೊ ಇದಕ್ಕೂ ಕೂಡ ಅವಕಾಶ ಮಾಡ್ಕೊಡ್ತೀರಾ? ಬಿಕಾಸ್ ಫಸ್ಟ್ ಕನ್ಸಲ್ಟೇಷನ್ ಆನ್ಲೈನ್ ಆಗಿರುತ್ತೆ, ಸೆಕೆಂಡ್ ಅವರು ಇನ್ ಕೇಸ್ ಡಾಕ್ಟರ್ ಬಂದು ಅವ್ರ ಖುಷಿನ ವ್ಯಕ್ತಪಡಿಸೋದಾಗಿರ್ಬೋದು, ಅಥವಾ ನೆಕ್ಸ್ಟ್ ಡಾಕ್ಟರ್ ಒಂದ್ಸಲ ಮೀಟ್ ಮಾಡೋಣ ಅನ್ನೋದಿರ್ಬೋದು ಆಗಿರ್ಬೋದು. ಸೊ ಅಂತವ್ರಿಗೆ ಏನ್ ಮಾಡ್ತೀರಾ ಸರ್? ನಮ್ಮ ಆಫ್ಲೈನ್ ಕ್ಲಿನಿಕ್ ಮಾನಸವಾಡಿಲಿದೆ, ಅಲ್ಲಿ ಜನ ಬಂದ್ಬಿಟ್ಟು ಆಫ್ಲೈನ್ ಅಲ್ಲಿ ಕನ್ಸಲ್ಟ್ ಮಾಡಬೇಕು ಅಂತಂದ್ರೆ ಆ ಡಾಕ್ಟರ್ನ ಮೀಟ್ ಮಾಡ್ಬೋದು. ಇನ್ಫ್ಯಾಕ್ಟ್ ಅಕ್ರಾಸ್ ಪಾನ್ ಇಂಡಿಯಾ ನಮ್ದು ಕೆಲವೊಂದು ಕಡೆ ಬ್ರಾಂಚಸ್ ಓಪನ್ ಆಗ್ತಿದೆ. ಸೊ ನೀವು ಹೈದರಾಬಾದಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ, ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ, ಆನ್ಲೈನಲ್ಲಿ ತಗೊಳ್ಳಿ, ಆಫ್ಲೈನಲ್ಲಿ ತಗೊಳ್ಳಿ, ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಸೇಮ್ ಇರುತ್ತೆ. ಹೀಗಾಗಿ ನೀವು ಆಫ್ಲೈನ್ ಮೀಟ್ ಮಾಡಬೇಕು ಅಂತಂದ್ರೆ ಆಫ್ಲೈನಲ್ಲಿ ಬೇರೆ ಸೆಟ್ ಆಫ್ ಡಾಕ್ಟರ್ಸ್ ಇದ್ದಾರೆ, ಅಲ್ಲೊಂದು 15 ಜನ ಡಾಕ್ಟರ್ಸ್ ಇದ್ದಾರೆ. ನೀವು ಅಲ್ಲಿ ಬಂದ್ಬಿಟ್ಟು ಕನ್ಸಲ್ಟೇಷನ್ ಮಾಡ್ಬೋದು. ಸೊ ಸುಮಾರು ಜನ ಹಂಗೆ ಆಗ್ತಾರೆ, ಫಸ್ಟ್ ಟೈಮ್ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆನ್ಲೈನ್ ಕನ್ಸಲ್ಟ್ ಮಾಡಿರ್ತಾರೆ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ್ಮೇಲೆ ಚಲೋ ಇಷ್ಟು ಒಳ್ಳೆ ರಿಸಲ್ಟ್ ಬಂದಿಲ್ಲ ಒಂದ್ಸರಿ ಹೋಗಿ ನೋಡೋಣ ಅಂತ ಕೂಡ ಬರ್ತಾರೆ. ಕ್ಲಿನಿಕ್ಗೆ ಬರ್ತಾರೆ, ಬೇರೆ ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡ್ತಾರೆ, ಕನ್ಸಲ್ಟ್ ಮಾಡ್ಬಿಟ್ಟು ಮತ್ತೆ ಓಕೆ ಇಲ್ಲೂ ಕೂಡ ಸೇಮೇ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಂದ ಆನ್ಲೈನ್ ಕನ್ಸಲ್ಟೇಷನ್ ಮಾಡೋರು ಇದ್ದಾರೆ, ಅಥವಾ ಕೆಲವರು ರೆಗ್ಯುಲರ್ ಆಗಿ ಇಲ್ಲಿ ಹತ್ರದಲ್ಲಿದೆ ಆಫ್ಲೈನ್ ಬರ್ತೀವಿ ಅನ್ನೋದು ಕೂಡ ಇದ್ದಾರೆ. ಸೊ ಆನ್ಲೈನ್ ಬೇಕಾ ಆಫ್ಲೈನ್ ಬೇಕಾ ಕಾಂಬಿನೇಷನ್ ಬೇಕಾ ಅದನ್ನೆಲ್ಲ ಕೂಡ ಪೇಷಂಟ್ಗಳು ಮಾಡ್ಬೋದು. ಸೊ ಒಟ್ಟಾರೆ ನೀವು ಇಬ್ರಿಗೂ ಒಂದು ಅವಕಾಶ ಮಾಡ್ಕೊಟ್ಟಿದ್ದೀರಾ, ಮನೇಲೆ ಕುತ್ಕೊಂಡು ಡಯಾಬಿಟಿಸ್ ರಿವರ್ಸಲ್ ಮಾಡ್ಕೊಳ್ಬೇಕು ಅದು ಪಾಸಿಬಲ್ ಇದೆ, ಅಥವಾ ನಾನು ಬರ್ತೀನಿ ಡಾಕ್ಟರ್ ಮೀಟ್ ಮಾಡ್ತೀನಿ ಅಂತಂದ್ರೆ ಅದಕ್ಕೂ ಕೂಡ ಅವಕಾಶ ಒಟ್ಟಾರೆ ಡಯಾಬಿಟಿಸ್ ರಿವರ್ಸಲ್ ಆಗ್ಬೇಕು, ಅದು ನಮ್ಮ ಧ್ಯೇಯ. ಹೇಗೆ ಆನ್ಲೈನ್ ಆಫ್ಲೈನ್ ಎಲ್ಲ ಚಾನಲ್ಗಳಷ್ಟೇ ಮೀಡಿಯಂಗಳಷ್ಟೇ ಜನರಿಗೆ ಹೆಲ್ಪ್ ಆಗಬೇಕು, ಜನರಿಗೆ ಡಯಾಬಿಟಿಸ್ ರಿವರ್ಸಲ್ ಆಗಬೇಕು. ಅದಕ್ಕೆ ನಮ್ಮ ಕಡೆ ಆದಷ್ಟು ಪ್ರಯತ್ನ ನಾವು ಮಾಡ್ತೀವಿ. ಖಂಡಿತ. ಸೊ ಇನ್ನು ವಿಡಿಯೋ ನೋಡ್ತಾ ಇರುವಂತವ್ರು ಡಯಾಬಿಟಿಸ್ ರಿವರ್ಸಲ್ ಮಾಡ್ಕೊಳ್ಬೇಕು, ಯಾವುದೇ ಊರ್ನಲ್ಲಾಗಿರ್ಬೋದು, ಹೈದರಾಬಾದ್, ಮುಂಬೈ, ಚೆನ್ನೈ, ನೀವೆಲ್ಲೇ ವಿಡಿಯೋ ನೋಡ್ತಾ ಇರಿ, ಮಂಗಳೂರು ಆಗಿರ್ಬೋದು, ಉಡುಪಿ, ಬೆಳಗಾಮು, ಧಾರವಾಡ. ಸೊ ನೀವು ಕೂಡ ಡಯಾಬಿಟಿಸ್ ರಿವರ್ಸಲ್ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಜಸ್ಟ್ ನೀವೊಂದು ಹಾಯ್ ಮೆಸೇಜ್ ನ ಕಳಿಸ್ಬೇಕಾಗತ್ತೆ.